ಒಂದು ಅಂಗಡಿಯಿಂದ ಈ ವ್ಯಕ್ತಿ ತನ್ನ ಮಗಳಿಗಾಗಿ ಆಟಿಕೆಗಳನ್ನ ತಗೊಳ್ತಾ ಇರ್ತಾನೆ. ಆದ್ರೆ ಆ ಆಟಿಕೆಗಳು ಅವನ ಹೆಂಡತಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವಳು ಬೇರೆ ತಗೊಂಡ್ ಬಾ ಅಂತ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲೇ ಬ್ರೇಕ್ ಫೇಲ್ ಆದ ಒಂದು ಟ್ರಕ್ ಬಂದು ಡೈರೆಕ್ಟ್ ಆಗಿ ಅವ್ರ ಮನೆ ಒಳಗೆ ನುಗ್ಬಿಡುತ್ತೆ. ಇದನ್ನ ನೋಡಿ ಆ ವ್ಯಕ್ತಿ ಪೂರ್ತಿ ಶಾಕ್ ಆಗಿ ಹೋಗ್ತಾನೆ. ಈಗ ಈ ಘಟನೆ ನಡೆದು ಪೂರ್ತಿ 15 ವರ್ಷ ಕಳೆದೋಗಿದೆ. ಆ ಆಕ್ಸಿಡೆಂಟ್ ನಲ್ಲಿ ಅವನ ಹೆಂಡತಿ ಸತ್ತು ಹೋಗಿರ್ತಾಳೆ. ಆದ್ರೆ ಅವನ ಮಗಳು ಮಾತ್ರ ಬದುಕಿರ್ತಾಳೆ. ಅಸಲಿಗೆ ಆಕ್ಸಿಡೆಂಟ್ ಆಗೋಕೆ ಮುಂಚೆ ಛಾವಣಿ ಮೇಲಿದ್ದ ಒಂದು ಡಸ್ಟ್ ಬಿನ್ ಆ ಮಗಳ ಮೇಲೆ ಬಿದ್ದಿರುತ್ತೆ. ಅದರಿಂದಾನೇ ಅವಳ ಪ್ರಾಣ ಉಳಿದಿರುತ್ತೆ. ಅವತ್ತಿಂದ ಆ ಡಸ್ಟ್ ಬಿನ್ ಅವರ ಮನೆಯ ಒಬ್ಬ ಮೆಂಬರ್ ಆಗೋಗಿರುತ್ತೆ. ಅದಕ್ಕೆ ಅವರು ಲಕ್ಷ್ಮಿ ಅಂತ ಹೆಸರು ಕೂಡ ಇಟ್ಟಿರ್ತಾರೆ. ಅಪ್ಪ ಮಗಳು ಇಬ್ರು ಸೇರಿ ದಿನ ಅದಕ್ಕೆ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿ ಒಂದು ಸಲೂನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಮತ್ತೆ ಅವನ ಮಗಳು ದಿನ ಸ್ಕೂಲ್ಗೆ ಹೋಗ್ತಾ ಇದ್ಲು. ಒಂದು ದಿನ ಅವನ ಮಗಳು ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಅಂತ ಸಿಟಿಗೆ ಹೋಗ್ತಾಳೆ. ಹೋಗುವಾಗ ಲಕ್ಷ್ಮಿನ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಹೋಗಿರ್ತಾಳೆ. ಆದ್ರೆ ರಾತ್ರಿ ಅವನು ಸಲೂನ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ನೋಡ್ತಾನೆ ಅವರ ಮನೆಯಲ್ಲಿ ಕಳ್ಳತನ ಆಗೋಗಿರುತ್ತೆ. ಜೊತೆಗೆ ಅವರ ಲಕ್ಷ್ಮಿ ಕೂಡ ಕಾಣೆಯಾಗಿರುತ್ತೆ. ಮರುದಿನ ಬೆಳಿಗ್ಗೆ ಅವನು ಕಂಪ್ಲೇಂಟ್ ಕೊಡಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆದ್ರೆ ಅವನು ಒಂದು ಡಸ್ಟ್ ಬಿನ್ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನೆ ಅಂತ ಕೇಳಿದ ತಕ್ಷಣ ಪೊಲೀಸರು ಕಂಪ್ಲೇಂಟ್ ಬರೆಯಕ್ಕೆ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಆದ್ರೆ ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಇಂದ ಆಚೆ ಹೋಗೋದೇ ಇಲ್ಲ. ಅಲ್ಲಿದ್ದ ಒಂದು ಕಂಬ ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡ್ ಬಿಡ್ತಾನೆ. ಅವನನ್ನ ಆಚೆ ಎಳೆಯಕ್ಕೆ ಹೋಗಿ ಇಡೀ ಪೊಲೀಸ್ ಸ್ಟೇಷನ್ ಪೂರ್ತಿ ಒಡೆದು ಚೂರಾಗಿ ಹೋಗುತ್ತೆ.